ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರದೀಪ್ ಈಶ್ವರ್ ಮಿನಿ ಹುಚ್ಚ, ಪ್ರಿಯಾಂಕ್ ಖರ್ಗೆ ಎರಡನೇ ಹುಚ್ಚ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಏಕವಚನದಲ್ಲೇ ಎಸ್ ಮುನಿಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕೆಲಸ ಟೋಟಲ್ ಝೀರೋ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಏಕವಚನದಲ್ಲೇ ಎಸ್ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕೆಲಸ ಟೋಟಲ್ ಆಗಿ ಝೀರೋ ಇದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ರೆ ಮುಂದೆ ಅನುಕೂಲ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿಯನ್ನ ಮೆಚ್ಚಿಸಲು ಪ್ರಿಯಾಂಕ್ ಖರ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಇನ್ನು ಕೇರಳದಲ್ಲಿ ಮಣ್ಣು ಕುಸಿದಾಗ ರಕ್ಷಣಾ ಕಾರ್ಯಾಚರಣೆಗೆ ಬಂದಿದ್ದೆ ಆರ್ಎಸ್ಎಸ್. ಸಿಎಂ ಡಿಕೆ ಶಿವಕುಮಾರ್ ಅವರೇ ಆರ್ಎಸ್ಎಸ್ ವಿರುದ್ಧ ಮಾತನಾಡೋದಿಲ್ಲ. ಆರ್ಎಸ್ಎಸ್ ವಿರುದ್ಧ ಮಾತನಾಡಿದ್ದಕ್ಕೆ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಪಟ್ಟ ಸಿಕ್ಕಿದೆ. ಇನ್ನು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸಲು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ. ಆದ್ರೆ ಕೇರಳದಲ್ಲಿ ಮಣ್ಣು ಕುಸಿದಾಗ ರಕ್ಷಣಾ ಕಾರ್ಯಾಚರಣೆಗೆ ಬಂದಿದ್ದು ಆರ್ಎಸ್ಎಸ್. ಇನ್ನು ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರೇ ಆರ್ಎಸ್ಎಸ್ ಬಗ್ಗೆ ಮಾತನಾಡೋದಿಲ್ಲ. ಇನ್ನು ಆರ್ಎಸ್ಎಸ್ ವಿರುದ್ಧ ಮಾತನಾಡಿದ್ದಕ್ಕೆ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಪಟ್ಟ ಸಿಕ್ಕಿದೆ ಅಂತ ಹೇಳಿ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೆದ್ದ ನಂತರ ಏನ್ ಕೆಲಸ ಮಾಡಿದ್ದಾರೆ, ಅವ್ರ ಇಲಾಖೆಯಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಟೋಟಲಿ ಝೀರೋ ಇರೋದ್ರಿಂದ ಅವ್ರ ತಂದೆನೂ ಝೀರೋನೇ, ಅವರು ಪ್ರಿಯಾಂಕ್ ಖರ್ಗೆನೂ ಝೀರೋನೇ. ಆ ಶೂನ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಝೀರೋನ ಹೀರೋ ಮಾಡೋದಕ್ಕೆ ನಾನು ಹೀರೋ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆರ್ಎಸ್ಎಸ್ ವಿರುದ್ಧವಾಗಿ ಮಾತಾಡ್ತಾರೆ. ಆರ್ಎಸ್ಎಸ್ ವಿರುದ್ಧವಾಗಿ ಮಾತಾಡಿದಂಥವ್ರು ಯಾರ್ಯಾರೋ ಇವತ್ತು ಇಲ್ಲ, ಅವ್ರ ಕಾಣೆ ಆಗ್ಬಿಟ್ಟಿದೆ. ಇವತ್ತು ಕೇರಳದಲ್ಲಿ ಅಲ್ಲಿ ಇಲ್ಲಿ ಮಣ್ಣು ಕುಸಿತ, ಇನ್ನೊಂದು ಮತ್ತೊಂದು ಆದಂತ ಸ್ಥಾನ ವಯನಾಡಲ್ಲಿ ಇವತ್ತು ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು ಆರ್ಎಸ್ಎಸ್ ಅವರೇ. ಆರ್ಎಸ್ಎಸ್ ಅವರು ಈ ದೇಶಕ್ಕೋಸ್ಕರ, ಈ ನೆಲಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರನೇ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರಾಗ್ಲಿ ಪ್ರಿಯಾಂಕ್ ಅವರಾಗ್ಲಿ ಯಾರು, ಯಾಕಂದ್ರೆ ಅವ್ರು ಡಿ ಕೆ ಶಿವಕುಮಾರ್ ಆರ್ಎಸ್ಎಸ್ ವಿರುದ್ಧವಾಗಿ ಮಾತಾಡಲ್ಲ. ಇವತ್ತು ಆರ್ಎಸ್ಎಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಕೆ ಹರಿಪ್ರಸಾದ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡಿರೋದು. ಅವ್ರು ಗುಜರಾತ್ ಇನ್ಚಾರ್ಜ್ ಆಗ್ಬಿಟ್ಟು ಅಲ್ಲಿ ಏನು ಕಿಶಾಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ವಾಪಸ್ ಬಂದಿರ್ತಕ್ಕಂಥವ್ರು ನಾವು ನೋಡಿದೀವಿ. ಅವ್ರು ಯಾವ್ದು ವೋಟ್ ಹಾಕ್ಸ್ಕೊಂಡು ಗೆದ್ದಿರ್ತಕ್ಕಂಥ ಇವ್ರಿಲ್ಲ, ಲೀಡರ್ ಅಲ್ಲ, ಅವ್ರ ಇತಿಹಾಸ ಇಲ್ಲ. ರಾಜ್ಯಸಭಾ ಮೆಂಬರ್ ಆಗಿರೋದು, MLC ಆಗಿರ್ತಕ್ಕಂಥವ್ರು. ಅದು ಬಿಟ್ರೆ ಜನರಿಂದ ಮತದಾರರಿಂದ ಓಟ್ಗಳು ಹಾಕ್ಸ್ಕೊಂಡು ಗೆದ್ದಿರ್ತಕ್ಕಂಥವ್ರು ಯಾರಿಲ್ಲ. ಪ್ರಿಯಾಂಕ್ ಖರ್ಗೆ ನಮಗೆ ಪ್ರದೀಪ್ ಈಶ್ವರ್ ನೋಡ್ತಾ ಇದಾರಲ್ಲ, ಅದೇ ತರ ಅವ್ರನ್ನ ನೋಡ್ಬೋದು ಮುಂದೆ.